ಈ ನಮ್ಮ ಕರ್ನಾಟಕದ ಚಿಕ್ಕ ಜಲಾಶಯಗಳಲ್ಲಿ ಒಂದಾದ ಇದು ನಮ್ಮ ತುಮಕೂರು ಜಿಲ್ಲೆಯ ಬರದನಾಡು ಅಂತಲೇ ಹೆಸರಾದಂತಹ ಶಿರಾ ತಾಲೂಕಿನ ಗಡಿಭಾಗ, ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವಗಂಡನಹಳ್ಳಿ ಹೋಬಳಿಯ ಕರಿಯಾಲ ಗ್ರಾಮದ ಬಳಿ ಇದೆ. ಅಧಿಕೃತವಾಗಿ ಗಾಯತ್ರಿ ಜಲಾಶಯ ಅಂತ ನಾಮಕರಣಗೊಂಡಿರುವ ಇದನ್ನು ಸ್ಥಳೀಯರು ಕರಿಯಾಲ ಕೆರೆ, ಗಾಯತ್ರಿ ಕೆರೆ ಅನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. 1 TMCಗಿಂತ ಕೊಂಚ ಕಡಿಮೆ ನೀರಿನ ಸಾಮರ್ಥ್ಯ ಹೊಂದಿರುವ ಈ ಗಾಯತ್ರಿ ಜಲಾಶಯವನ್ನು ಸುವರ್ಣಮುಖಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಮತ್ತು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸುಮಾರು 7,000 ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸುವ ಸಾಮರ್ಥ್ಯವನ್ನು ಈ ಗಾಯತ್ರಿ ಜಲಾಶಯ ಹೊಂದಿದೆ. ಅಂದರೆ ಒಟ್ಟಾರೆ ಸಂಪೂರ್ಣ ನೀರು ಸಂಗ್ರಹ ಸಾಮರ್ಥ್ಯ 145 ಅಡಿಗಳು. ಇದನ್ನು ಈ TMC ಲೆಕ್ಕದಲ್ಲಿ ಹೇಳೋದಾದರೆ 0.975 TMC ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಇದು ಹೊಂದಿದೆ. ಅಂದರೆ 1 TMCಗಿನ ಕೊಂಚ ಕಡಿಮೆ. ಇದರಲ್ಲಿ 0.337 TMC ಬಳಕೆಗೆ ಬಾರದ ನೀರಿನ ಪ್ರಮಾಣವಾಗಿದೆ. ಹಾಗೆ 0.638 TMC ಬಳಸಬಹುದಾದ ನೀರಾಗಿದೆ. ಹಸಿರು ಕಣಿವೆಯ ಗುಡ್ಡಗಳ ಸುಂದರ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಈ ಗಾಯತ್ರಿ ಜಲಾಶಯಕ್ಕೆ ಅಂದು ಚಿತ್ರದುರ್ಗ ಜಿಲ್ಲಾ ಬೋರ್ಡ್ ಅಧ್ಯಕ್ಷರಾಗಿದ್ದಂತಹ ಕೆ ಕೆಂಚಪ್ಪ ಅವರು ಮುಂದೆ ಹಿರಿಯೂರು ತಾಲೂಕಿನ ಶಾಸಕರೂ ಆಗಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಆಗಿದ್ದರು. ಈ ಕೆಂಚಪ್ಪನವರು 1958ರಲ್ಲಿ ಮೈಸೂರು ಸಂಸ್ಥಾನದ ರಾಜರಾಗಿದ್ದಂತಹ ಜಯಚಾಮರಾಜೇಂದ್ರ ಒಡೆಯರವರನ್ನು ಕರೆಸಿ ಇದಕ್ಕೆ ಅಡಿಗಲ್ಲನ್ನು ಹಾಕಿಸಿದರು. ಈ ಅಡಿಗಲ್ಲನ್ನು ಹಾಕಿಸಿ, ಅಂದರೆ 1958ರಲ್ಲಿ ಅಡಿಗಲ್ಲನ್ನು ಹಾಕಿಸಿದರೆ 1963ರ ಹೊತ್ತಿಗೆ ಈ ಗಾಯತ್ರಿ ಜಲಾಶಯದ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಮುಕ್ತಾಯವಾಗಿತ್ತು. ಇದಕ್ಕೆ ಒಟ್ಟು ಖರ್ಚಾದ ವೆಚ್ಚ 40 ಲಕ್ಷ ರೂಪಾಯಿ ಅಂದಿಗೆ. ಈ ಗಾಯತ್ರಿ ಜಲಾಶಯವನ್ನು ಹೆಸರನ್ನು ಮೈಸೂರು ಸಂಸ್ಥಾನದ ಮಹಾರಾಜರ ಮಗಳಾಗಿದ್ದಂತಹ ಗಾಯತ್ರಿ ದೇವಿ ಅನ್ನೋ ಹೆಸರನ್ನು ಇದಕ್ಕೆ ಇಡಲಾಯಿತು. ಈ ಗಾಯತ್ರಿ ಜಲಾಶಯ ಭೌಗೋಳಿಕವಾಗಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದ್ದರೂ ಕೂಡ ಈ ಜಲಾಶಯಕ್ಕೆ ನೀರು ಬರುವಂಥದ್ದು ತುಮಕೂರು ಜಿಲ್ಲೆಯ ವ್ಯಾಪ್ತಿ ಪ್ರದೇಶವೇ ಆಗಿದೆ. ಅಂದರೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿದ್ಧರಬೆಟ್ಟದಲ್ಲಿ ಸುವರ್ಣಮುಖಿ ನದಿ ಹುಟ್ಟುತ್ತದೆ. ಅಲ್ಲಿ ಅದು 3 ಕವಲಾಗಿರುತ್ತದೆ. ಅದರ ಒಂದು ಕವಲಿಗೆ ಈ ಗಾಯತ್ರಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಇಲ್ಲಿಗೆ ಬರುವ ನೀರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೋರನಕಣಿವೆ, ಬೆಳ್ಳಾರ ವ್ಯಾಪ್ತಿ ಪ್ರದೇಶದಿಂದ ಹಿಡಿದು ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ವ್ಯಾಪ್ತಿಯ ನೀರು ಕೂಡ ಈ ಜಲಾಶಯಕ್ಕೆ ಬಂದು ಸೇರ್ತದೆ. ಹಿಂದೆ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅತಿ ಕಡಿಮೆ ವೆಚ್ಚ, ಅಂದರೆ 40 ಲಕ್ಷ ರೂಪಾಯಿನಲ್ಲಿ ನಿರ್ಮಿಸಿರುವ ಈ ಜಲಾಶಯವನ್ನು ಗಾರೆ ಮತ್ತು ಸಿಮೆಂಟಿನಿಂದ ಕಟ್ಟಲಾಗಿದೆ. ಈ ಜಲಾಶಯಕ್ಕೆ 16 ಕಿಲೋಮೀಟರ್ ಉದ್ದದ ಬಲನಾಲೆ ಮತ್ತು 7 ಕಿಲೋಮೀಟರ್ ಉದ್ದದ ಎಡನಾಲೆ ಇದೆ. ಈ 16 ಕಿಲೋಮೀಟರ್ ಉದ್ದದ ಬಲನಾಲೆ ಶಿರಾ ತಾಲೂಕಿಗೆ ನೀರನ್ನು ಹರಿಸ್ತದೆ. ಶಿರಾ ತಾಲೂಕಿನ ಉಜ್ಜನಕುಂಟೆ, ಮೆಳೆಕೋಟೆ, ಹುಣಸೇಹಳ್ಳಿ, ನಾಣ್ಣಾಪುರ ಸೇರಿದಂತೆ ಅನೇಕ ಗ್ರಾಮಗಳಿಗೆ ನೀರನ್ನು ಉಣಿಸುವ, ಅಂದರೆ ಭೂಮಿಗೆ, ನೆಲಕ್ಕೆ ನೀರನ್ನು ಉಣಿಸುವಂಥ ಸಾಮರ್ಥ್ಯ ಇದೆ. 1963ರಲ್ಲಿ ನಿರ್ಮಾಣವಾದಂತಹ ಈ ಗಾಯತ್ರಿ ಜಲಾಶಯ ಈವರೆಗೆ ಒಟ್ಟು 28 ಬಾರಿ ತುಂಬಿ ಕೋಡಿ ಬಿದ್ದಿದೆ. ಅದರಲ್ಲಿ 2022ರಲ್ಲಿ ಕೊನೆಯ ಬಾರಿಗೆ ಕೋಡಿ ಬಿದ್ದಂಥದ್ದಾಗಿದೆ. ಈ ಗಾಯತ್ರಿ ಜಲಾಶಯ ಕೋಡಿ ಬಿದ್ದಾಗಲೆಲ್ಲ ಇದೊಂದು ಸುಂದರ ಪಿಕ್ನಿಕ್ ಸ್ಪಾಟ್ ಆಗಿ ಪರಿವರ್ತನೆ ಆಗ್ತದೆ. ಯಾಕೆಂದರೆ ಜಲಾಶಯ ಭರ್ತಿಯಾಗಿ ಅಣೆಕಟ್ಟೆಯ ಮೇಲಿನಿಂದ ನೀರು ಬಳುಕುತ್ತಾ ಧುಮ್ಮಿಕ್ಕುವ ದೃಶ್ಯ ಶಿವಮೊಗ್ಗ ಸಮೀಪದ ತುಂಗಾ ಅಣೆಕಟ್ಟೆಯನ್ನು ನೆನಪಿಗೆ ತರ್ತದೆ. ಇಲ್ಲಿ ನಾನು ಈ ಗಾಯತ್ರಿ ಜಲಾಶಯವನ್ನು ಪರಿಚಯಿಸಿದ ಉದ್ದೇಶ ಏನಪ್ಪ ಅಂದರೆ, ಈ ನಮ್ಮ ತುಮಕೂರು ಜಿಲ್ಲೆಯ ಶಿರಾ ತಾಲೂಕು, ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಬರಬೇಕಾದಂತಹ ಭದ್ರಾ ಮಾಲ್ದಂಡೆ ನೀರನ್ನು ಇನ್ನೂ ಕಾಮಗಾರಿ ನಡೆದಿಲ್ಲ ಅನ್ನೋ ಕಾರಣದಿಂದ ಹಿರಿಯೂರು ತಾಲೂಕಿನ ವಾಣಿವಿಲಾಸ ಸಾಗರಕ್ಕೆ ಬಿಡಲಾಗ್ತಾ ಇದೆ. ಆ ವಾಣಿವಿಲಾಸ ಸಾಗರಕ್ಕೆ ಬಿಡುವ ನೀರನ್ನು ಈ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೋರ್ವೆಲ್ ಮೂಲಕ ಈ ಗಾಯತ್ರಿ ಜಲಾಶಯಕ್ಕೆ ಬಿಟ್ಟರೆ ತುಂಬ ಅನುಕೂಲ ಆಗ್ತದೆ ಅನ್ನೋದು ಹೇಳೋದಾಗಿದೆ. ಈ ಗಾಯತ್ರಿ ಜಲಾಶಯ ಮತ್ತು ಅದನ್ನು ಕುರಿತಂತಹ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ನಮಸ್ತೆ.